11/7/2026 ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಅರಂಬೂರಿನಲ್ಲಿ ಸರ್ ಸುಳ್ಯ ನಗರದ ಕೇಂದ್ರ ಭಾಗದಲ್ಲಿ ಉದ್ಘಾಟನೆಯ ಸಂದರ್ಭದಲ್ಲಿ ಸಾಸ್ ಕ್ರೀಡಾ ಸಂಸ್ಥೆಯ ಸಹೋದರಿ ಶಾಸಕಿ ಭಾಗೀರಥಿ ಮುರಳಿ ಅವರೇ, ನಳಿನ್ ಕುಮಾರ್ ಕಟೀಲ್, ನಮಗೆಲ್ಲರಿಗೂ ಹಿರಿಯರು ಆದರಣೀಯರು, ಈ ಸಂಸ್ಥೆಯ ಮಾಲೀಕರಾಗಿರ್ತಕ್ಕಂಥ ಕೃಷ್ಣ ಕಾಮತ್ರೆ, ನಮ್ಮ ಬಾಲ್ಯನ ಮಾರ್ಗದರ್ಶಿಗಳಾಗಿರ್ತ ಮಿತ್ರ ಮುಸ್ತಾಫ್ ಅವರೇ, ಪಂಚಾಯತ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಸಹೋದರಿ ವೀಣಾ, ರೋಟರಿ ಅಧ್ಯಕ್ಷ ಆಗಿರ್ತಕ್ಕಂಥ ಲತಾ ಅವರೇ, ಮತ್ತು ನಮ್ಮ ವರ್ತಕರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಹಮೀದ್ ಅವರೇ, ಸೇರಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳೇ, ಕ್ರೀಡಾಳುಗಳೇ, ಸುಳ್ಯ ಇವತ್ತು ಬೆಳೆಯುತ್ತಿರತಕ್ಕಂಥ ನಗರ, ಮೈಸೂರು ಮಂಗಳೂರು ಹೆದ್ದಾರಿಯ ಮಧ್ಯೆ ಇರತಕ್ಕಂಥ ಅಭಿವೃದ್ಧಿಯ ಪಥದಲ್ಲಿ ಮುನ್ನುಗ್ಗುತ್ತಾ ಇರತಕ್ಕಂಥ ಒಂದು ಕ್ಷೇತ್ರ. ಪೂಜ್ಯ ಕುರಂಜಿ ಅವರ ನೇತೃತ್ವದಲ್ಲಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅತಿ ದೊಡ್ಡ ಶಿಕ್ಷಣ ಸಂಸ್ಥೆ ಇರತಕ್ಕಂಥ, ದೇಶದಲ್ಲೇ ಒಂದು ಮಾದರಿಯಾಗಿರ್ತಕ್ಕಂಥ ನಗರ ಅದು ಸುಳ್ಯ. ಕುರಂಜಿ ಅವರು ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರೇ, ಈ ಕಾರ್ಯಕ್ರಮದ ರೂವಾರಿಗಳು, ಇದರ ಸ್ಥಳದಾನಿಗಳು, ಇದರ ಒಂದು ಉದ್ಘಾಟನೆ ಆಗಿದೆ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿ ಬೆಂಗಳೂರಿಂದ ಮಂಗಳೂರಿಗೆ ಹೋಗತಕ್ಕಂಥ ಸಂದರ್ಭದಲ್ಲಿ ಸುಳ್ಯದ ಹೆಸರು ಬರಬೇಕು ಅನ್ನುವಂಥದ್ದು ಏನಾರಿದ್ರೆ, ಯಾರು ಪರ ಊರಿನವರು ಬರತಕ್ಕಂಥವರಿಗೆ ಸುಳ್ಯದ ಹೆಸರು ಬರಬೇಕು ಅನ್ನುವಂಥದ್ದು ಇದ್ರೆ ಆ ಹೆಸರು ಬರೆಸಲಿಕ್ಕೆ ಒಂದು ರಸಪಾಕ ಅನ್ನುವಂಥ ಒಂದು 11:30 ತನಕ ಆಡುವಂತಹ ಅವಕಾಶವಿರುತ್ತೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಅನ್ನ ಕೂಡ ಕೊಡುವಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಕೆಫೆ ಹಾಗೂ ಶಾಲಾ ಸ್ಪೋರ್ಟ್ಸ್ ವಸ್ತುಗಳ ಸಂಗ್ರಹದ ಮಳಿ ಕೂಡ ಇರುತ್ತೆ. ಇಲ್ಲಿ ವಾಹನ ಪಾರ್ಕಿಂಗ್ಗೆ ಒಳ್ಳೆಯ ಅವಕಾಶವಿದೆ. ಸಂಘ ಸಂಸ್ಥೆ ಸದಸ್ಯರಿಗೆ, ಇಲಾಖೆಯ ಸಿಬ್ಬಂದಿಗಳಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ನೋಂದಣಿ ಮಾಡಿಕೊಂಡು ಇಲ್ಲಿ ಆಡುವಂತ ವ್ಯವಸ್ಥೆಯನ್ನ ಮಾಡಲಾಗಿದೆ. ರಾತ್ರಿ ಆಟಗಳು ಒಳ್ಳೆಯ ಒಂದು ಲೈಟಿಂಗ್ಸ್ ಅನ್ನ ಕೂಡ ಹಾಕಿರುವಂತ ವ್ಯವಸ್ಥೆಯನ್ನ ಮಾಡಿರುವಂತಹದ್ದು. ಇದೀಗ ಈ ಒಂದು ಸಂಸ್ಥೆಯ ಬಗ್ಗೆ ಮಾಲಕರು ಒಂದೆರಡು ಮಾತುಗಳನ್ನ ಖೇಲೋ ಇಂಡಿಯಾ ಮೇಲೆ ಫೋಕಸ್ ಮಾಡಿನೇ ಮಾಡಿರುವಂತಹ ಸಂಸ್ಥೆ ಇದು. ಸಹಜ್ ಮಂಗಳೂರಲ್ಲಿ ಸ್ಥಾಪಿತವಾಗಿರುವ ಸಂಸ್ಥೆ. ಆದರೆ ನಮ್ಮದು ಫುಟ್ಬಾಲ್ ನಮ್ಮ ಸುಳ್ಯದೆಲ್ಲ ಇಲ್ಲ ಇತ್ತು. ನಾನೆಲ್ಲ ಹೈಸ್ಕೂಲ್ ಹೋಗುವಂತ ಕುಮಾರ್ ಹೋಟೆಲ್ಗೆ ಬಂದು ಚಾ ಕೂಡೋ ಸಂದರ್ಭದಲ್ಲಿ ಕೇಕಡಕ್ಕೆ ನಾರಾಯಣ ಹತ್ರ ಕೇಳಿದೆ, ಇದೆಂತ ಇದು ಸಣ್ಣ ಫುಟ್ಬಾಲ್ ಗ್ರೌಂಡ್ ರಾಮಚಂದ್ರ ಅಂತ ಹೇಳಿದ್ರು. ಬಹುಶಃ ಒಗ್ಗಟ್ಟಿಗೆ ಯಾವ ಬಲ ಇದೆ ಅನ್ನುವಂಥದ್ದು ಇಲ್ಲಿ ಕಾಮತ್ರು ಅವರ 2 ಮಕ್ಕಳು ನಾರಾಯಣ ಮತ್ತು ಅವರ ಫ್ಯಾಮಿಲಿಯವರು ತೋರಿಸಿಕೊಟ್ಟಿದ್ದಾರೆ. ನಾವು ನಗರ ಪಂಚಾಯಿತಿ ವತಿಯಿಂದ ಇಂಡೋರು ಸೆಕ್ಟರ್ ಬ್ಯಾಡ್ಮಿಂಟನ್ ಕೋರ್ಟ್ ಅನ್ನು ಸುಮಾರು 1 ಕೋಟಿ ರೂಪಾಯಿ ನಾವು ಮಾಡಿದ್ದೇವೆ. ನಾನು ಯೋಚನೆ ಮಾಡಿದೆ, ಅರಂಬೂರು ಈ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಬೇಕು ಅಂತ ದೇವರಿಗೆ. ಪ್ರಿಯರೇ, ಮಾಧ್ಯಮ ಮಿತ್ರರೇ, ಕ್ರೀಡಾಭಿಮಾನಿಗಳೇ, ಇಂದು ಸುಳ್ಯದಲ್ಲಿ ಕ್ರೀಡಾ ಕ್ಷೇತ್ರಕ್ಕೊಂದು ಮಹತ್ವದ ದಿನ. ಅರಂಬೂರ್ ಟ್ರಕ್ ಎಂಬ ಅಂತಾರಾಷ್ಟ್ರೀಯ ಗುಣಮಟ್ಟದ ಮೈದಾನ ಎಂದು ನಮ್ಮೆಲ್ಲರ ಒಡೆತನಕ್ಕೆ ಬರುತ್ತಿದೆ. ಕ್ರೀಡೆ ಎನ್ನುವುದು ಕೇವಲ ಮನರಂಜನೆ ಅಲ್ಲ, ಅದು ಎಲ್ಲರ ಅಚ್ಚುಮೆಚ್ಚಿನ ಮಾಜಿ ಸಂಸದರು ಆದಂತಹ ನಳಿನ್ ಕುಮಾರ್ ಕಟೀಲ್ ಅವರೇ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಶುಭವನ್ನು ಹಾರೈಸಿದ ಸುಳ್ಯದ ಎಲ್ಲ ಜನಪರ ಕಾರ್ಯಗಳನ್ನು ಮಾಡುವ ನಾಯಕರುಗಳಿದ್ದಾರೆ. ನಾಯಕಿ ನಮ್ಮ ಆತ್ಮೀಯ ಭಾಗೀರಥಿಯವರಿದ್ದಾರೆ. ಮತ್ತೆ ಬಂದಂತಹ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಶುಭ ಸಂಜೆಯ ನಮನಗಳು. ಪ್ರಕೃತಿಯ ಈ ಹಸಿರು ಸೀರೆಯನ್ನುಟ್ಟು ಎಕರೆಯಲ್ಲಿ ನಾವು ಇಷ್ಟವರೆಗೆ ಕಾಲಿಟ್ಟಿಲ್ಲ. ಇದು ಗುಂಡಿ, ಅಲ್ಲಿ ಸಾಧಾರಣ ಒಂದು 80-60 ಫೀಟ್ ಕೆಳಗೆ. ಏನಾದ್ರು ಮೊದಲು ಟ್ರೈನೆಲ್ಲ ಬರುವ ಮೊದಲು ಏನಾದ್ರು ಅರ್ಜೆಂಟಿಗೆ ಸ್ವಲ್ಪ ಮರ ಇಳಿಸ್ತಿದ್ರು ಅಂತೆಲ್ಲ, ರಾತ್ರಿಯಲ್ಲಿ ಇಳಿಸಿ ಹೋಗುತ್ತೆ. ಬಟ್ ಅದು ತೆಗಿಲಿಕ್ಕೆ ಹೋದ್ರೆ ಯಾರು ಹೋಗೋದಿಲ್ಲ. ಇತ್ತಲ್ಲ ಹಬ್ಬ ಉಂಟು, ಹುಲಿಗಳು ಬಂದರೂ ಗೊತ್ತಾಗಿಲ್ಲ. ಈಗ ಆನೆ ಉಂಟು, ಹಾಗೆ ಗೊತ್ತೇ ಇಲ್ಲ. ಮತ್ತೆ ಏನೋ ಒಂದು ದಿವಸ ಏನೋ ತಲೆಗೆ ಹೋಯ್ತು, ಏನಾದ್ರು ಮಾಡುವ ಅಂತೇಳಿ ನೋಡಿದ್ರೆ ಅದನ್ನು ಸಾಧಾರಣ 40 ಫೀಟ್ ಕೆಳಗಿಂದ ಬಂದಿಲ್ಲ. ಆಯ್ತು, ಅದಾದ ನಂತರ ಎಲ್ಲ ಆಯ್ತು, ಅದು ಸ್ಟಾರ್ಟ್ ಆಯ್ತು. ಇದು ಮಾಡುವಾಗ ಈ ಸ್ಥಳದಲ್ಲಿ ನಾವು ಇಲ್ಲಿ ಬಂದು 50 ವರ್ಷ ಆಯಿತು. ಹೇಗೆ ನಡೆದುಕೊಂಡು ಬಂದಿದೆ ಮತ್ತೆ ಇದರ ಸದುಪಯೋಗ ಯಾರ್ಯಾರು ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ವಿವರವಾಗಿ ಈಗಾಗಲೇ ನಿಮಗೆಲ್ಲರಿಗೂ ಹೇಳಿದ್ದಾರೆ. ಕಾಮತ್ರು ಹೇಳಿದ ರೀತಿಯಲ್ಲಿ ನಮ್ಮ ಸುಳ್ಯದಲ್ಲಿ ಯಾವುದು ಇಲ್ಲ ಆ ಹೊಸತನವನ್ನು ಹುಡುಕುವಂಥ ಕೆಲಸವನ್ನು ನಾವು ಅನೇಕ 1-2 ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೇವೆ.
ಒಳ್ಳೆಯ ಒಂದು ಕಾರ್ಯಕ್ರಮ. ನಾವು ಇಲ್ಲಿ ಹಾಡಬೇಕು ಅಂತಿದ್ರೆ ಹೊರಗಿನ ರಾಜ್ಯ, ಹತ್ತಿರದ ರಾಜ್ಯಗಳಿಗೆ ಹೋಗಿ ಎಷ್ಟೋ ಮಂದಿ ಇಲ್ಲಿಂದ ಹೋಗಿ ಆಟಾಡ್ತಾ ಇರ್ತಾರೆ. ಸಹಜ್ ಮಂಗಳೂರಲ್ಲಿ ಸ್ಥಾಪಿತವಾಗಿರುವ ಸಂಸ್ಥೆ. ಆದರೆ ನಮ್ಮದು